ಧನುರಾಶಿ ಮತ್ತು ಧನು ಲಗ್ನದವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಬನ್ನಿ 2025ರ ನಿಮ್ಮ ವರ್ಷ ಭವಿಷ್ಯವನ್ನು ನೋಡೋಣ. ಮೊದಲನೇದಾಗಿ, ಈ ವರ್ಷ ಸರ್ಕಾರದಿಂದ ನಿಮಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಸಮ್ಮಾನ ಮತ್ತು ಸಾಮಾಜಿಕ ಗೌರವ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಸಾಮಾಜಿಕ ಸಂಸ್ಥೆಗಳಿಂದಲೂ ಸಹಿತ ನಿಮಗೆ ಈ ವರ್ಷ ಸಮ್ಮಾನಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಸರ್ಕಾರಿ ಕೆಲಸದಲ್ಲಿ ಏನಾದರೂ ಇದ್ದೀರಾ ಅಂತ ಹೇಳಿದ್ರು ಸಹಿತ ನಿಮಗೆ ಈ ವರ್ಷ ಉತ್ತಮವಾದಂತಹ ಪದವಿಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಯಾವುದೇ ಫೀಲ್ಡಲ್ಲಿ ಎಲೆಕ್ಷನ್ಗೆ ನಿಲ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ಇಲ್ಲಿ ವಿನ್ ಆಗುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಈ ವರ್ಷ ಸರ್ಕಾರಿ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ನಿಮಗೆ ಉತ್ತಮವಾದಂತಹ ವರ್ಷವಾಗಿರುತ್ತೆ. ಸಾಮಾಜಿಕ ಸ್ಥಾನಮಾನಗಳು ಈ ವರ್ಷ ನಿಮಗೆ ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ವಿಚಾರಕ್ಕೆ ಬರುವಂಥದ್ದಾದರೆ, ಫೆಬ್ರವರಿಯಿಂದ ಹಿಡಿದು ಡಿಸೆಂಬರ್ ತನಕ ನೀವು ಆರೋಗ್ಯ ವಿಚಾರದಲ್ಲಿ ಹೆಚ್ಚು ಗಮನವನ್ನು ವಹಿಸಬೇಕಾಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು. ಶುಗರ್ಗೆ ಸಂಬಂಧಿಸಿದಂತೆ, ಕಿಡ್ನಿಗೆ ಸಂಬಂಧಿಸಿದಂತೆ ಅಥವಾ ಥೈರಾಯ್ಡ್ಗೆ ಸಂಬಂಧಿಸಿದಂತೆ ಮತ್ತು ಹೊಟ್ಟೆಗೆ ಸಂಬಂಧಿಸಿದಂತಹ ತೊಂದರೆಗಳು ನಿಮ್ಮನ್ನು ಈ ವರ್ಷ ಕಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದಾಗಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ವಹಿಸುವಂಥದ್ದು ಉತ್ತಮವಾಗಿರುತ್ತೆ. ಯೋಗ ಮತ್ತು ಧ್ಯಾನವನ್ನು ಅಳವಡಿಸಿಕೊಳ್ಳುವಂಥದ್ದು ನಿಮಗಿಲ್ಲಿ ಸಹಕಾರಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನಾವು ಗಮನಿಸುವಂಥದ್ದಾದರೆ, ಕಳೆದ 8 ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ನಿಮಗೆ ಸರ್ವಶ್ರೇಷ್ಠವಾದಂತಹ ವರ್ಷವಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ವರ್ಷ ನಿಮಗೆ ಅತಿ ಹೆಚ್ಚು ಧನ ಲಾಭವಾಗುತ್ತೆ ಅಂತಲೇ ಹೇಳ್ಬೋದು. ಯಾರಿಗೂ ಕೊಟ್ಟಂತಹ ಹಣ ಅಥವಾ ಅಷ್ಟಕ್ಕಾದಂತಹ ಹಣ ನಿಮಗೆ ರಿಟರ್ನ್ ಈ ವರ್ಷ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ಗಳಿಂದಲೂ ಸಹಿತ ನಿಮಗೆ ಈ ವರ್ಷ ಉತ್ತಮವಾದಂತಹ ಧನಲಾಭವಾಗುತ್ತೆ. ಆಕಸ್ಮಿಕವಾದಂತಹ ಧನಲಾಭವು ಸಹಿತ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಅದು ಎಸ್ಪೆಷಲಿ ಫೆಬ್ರವರಿಯಿಂದ ಹಿಡಿದು ನವೆಂಬರ್ ತನಕ ನಿಮಗೆ ಧನಕ್ಕೆ ಸಂಬಂಧಿಸಿದಂತೆ ಉತ್ತಮವಾದಂತಹ ಲಾಭವನ್ನು ನೀವು ಪಡಿತೀರಾ. ಇದಲ್ಲದೆ ಈ ವರ್ಷ ನಿಮಗೆ ವಾಹನ ಬದಲಾವಣೆ ಮಾಡಿಕೊಳ್ಳುವಂತಹ ಸಾಧ್ಯತೆಯು ಹೆಚ್ಚಾಗಿದೆ. ಹೊಸ ವಾಹನವನ್ನು ಖರೀದಿ ಮಾಡುವಂತಹ ಸಾಧ್ಯತೆಯು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇದಲ್ಲದೆ ಹೊಸ ಕಾಂಟ್ರಾಕ್ಟ್ಗಳು ನಿಮಗೆ ಈ ವರ್ಷ ಸಿಗ್ಬೋದು. ಇದರಿಂದಾಗಿ ಇಲ್ಲಿ ನಿಮಗೆ ದೊಡ್ಡ ಲಾಭವಾಗುವಂತಹ ಸಾಧ್ಯತೆ ಇದೆ. ಇದಲ್ಲದೆ ದೊಡ್ಡ ದೊಡ್ಡ ಕಂಪನಿಗಳ ಜೊತೆ ನೀವು ಟೈಅಪ್ಸ್ ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ರಾಜನೀತಿಯಲ್ಲಿದ್ದರೆ ಅಥವಾ ಮೀಡಿಯಾ ಫೀಲ್ಡಲ್ಲಿದ್ದರೆ ಅಥವಾ ಕಲೆಗೆ ಸಂಬಂಧಿಸಿದಂಥ ಯಾವುದೇ ಕೆಲಸ ಮಾಡ್ತಾ ಇದ್ದರೆ, ಕಮಿಷನ್ ಬೇಸಿಸ್ ಕೆಲಸಗಳೇನಾದ್ರು ಮಾಡ್ತಾ ಇದ್ರೆ ಅಂತ ಹೇಳಿದರೆ, ಅಥವಾ ಲೇಖಕರಾಗಿದ್ದರೆ ಅಥವಾ ಮಾತಿಗೆ ಸಂಬಂಧಿಸಿದಂಥ ಕೆಲಸ ಏನಾದ್ರು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಈ ವರ್ಷ ನಿಮಗೆ ಅತ್ಯುತ್ತಮವಾದಂತಹ ರಿಸಲ್ಟ್ ಅಥವಾ ಸಪೋರ್ಟ್ ಅಥವಾ ಭಾಗ್ಯದ ಲಕ್ ನಿಮಗೆ ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಥವಾ ಗಾಡಿಗೆ ಸಂಬಂಧಿಸಿದಂತಹ ವ್ಯಾಪಾರ ವ್ಯವಹಾರಗಳೇನಾದ್ರು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ನಿಮಗೆ ಈ ವರ್ಷ ಅತ್ಯಂತ ಹೆಚ್ಚು ಲಾಭವನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಅಥವಾ ಪ್ಯಾಕೇಜಸ್ಗಳಾಗಿರ್ಬೋದು ಅಥವಾ ಯಾತ್ರೆಗಳಿಗೆ ಸಂಬಂಧಿಸಿದಂತಹ ಕೆಲಸಗಳೇನಾದ್ರು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ಈ ವರ್ಷ ನೀವು ನೆನಪಿನಲ್ಲಿ ಇಡುವಂತಹ ವರ್ಷವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ವಿಚಾರಕ್ಕೆ ಬರುವಂಥದ್ದಾದರೆ, ಕುಟುಂಬದ ಹೆಸರಲ್ಲಿ ನೀವು ಈ ವರ್ಷ ಭೂಮಿ, ವಾಹನವನ್ನು ಕೊಂಡುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅಥವಾ ಕುಟುಂಬದ ಹೆಸರಲ್ಲಿ ಏನಾದರೂ ಇದುವರೆಗೂ ಪ್ರಾಪರ್ಟಿಗೆ ಸಂಬಂಧಿಸಿದಂತಹ ಲಿಟಿಗೇಷನ್ಸ್ಗಳೇನಾದ್ರು ನಡೀತಾ ಇದ್ದರೆ ಈ ವರ್ಷ ಈ ತೊಂದರೆಯಿಂದ ನೀವು ಮುಕ್ತರಾಗಿರ್ತೀರ ಅಂತಲೇ ಹೇಳ್ಬೋದು. ಇದಲ್ಲದೆ ಮನೆಯಲ್ಲಿ ನಿಂತಹ ಮಂಗಳ ಕಾರ್ಯಗಳು ಸಹಿತ ಪೂರ್ಣಗೊಳ್ಳುತ್ತೆ ಅಂತಲೇ ಹೇಳ್ಬೋದು. ಸೊ ಜನವರಿಯಿಂದ ಹಿಡಿದು ಸೆಪ್ಟೆಂಬರ್ ತನಕ ಕುಟುಂಬ ವಿಚಾರದಲ್ಲಿ ಅತ್ಯುತ್ತಮವಾದಂತಹ ಫಲವನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ತದನಂತರ ಅಕ್ಟೋಬರಿಂದ ಹಿಡಿದು ಡಿಸೆಂಬರ್ ತನಕ ಸ್ವಲ್ಪ ತೊಂದರೆಯನ್ನು ನೀವು ಕುಟುಂಬ ವಿಚಾರದಲ್ಲಿ ಅನುಭವಿಸ್ತೀರಾ ಅಂತಲೇ ಹೇಳ್ಬೋದು. ಇಲ್ಲಿ ಕುಟುಂಬಕ್ಕೆ ಸಂಬಂಧಿಸಿದಂತೆ ಕಳ್ಳತನಗಳಾಗ್ಬೋದು ಅಥವಾ ಅಗ್ನಿಗೆ ಸಂಬಂಧಿಸಿದಂತಹ ತೊಂದರೆಗಳು ಉಂಟಾಗ್ಬೋದು, ಅವಘಡಗಳಾಗ್ಬೋದು, ಅಥವಾ ಕುಟುಂಬದ ಯಾರಾದರೂ ಸದಸ್ಯರು ಹುಷಾರಿಲ್ಲದೆ ಬೀಳ್ಬೋದು. ಸೊ ಇಂತಹ ತೊಂದರೆಗಳು ನಿಮಗೆ ಕುಟುಂಬ ಕ್ಷೇತ್ರದಲ್ಲಿ ಅಕ್ಟೋಬರ್ನ ನಂತರ ಉಂಟಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಕುಟುಂಬ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸುವಂಥದ್ದು ಉತ್ತಮವಾಗಿರುತ್ತೆ. ಇನ್ನು ಸಂತಾನಕ್ಕೆ ಸಂಬಂಧಿಸಿದಂತೆ ಚಿಕ್ಕ ಮಕ್ಕಳೇನಾಗಿದ್ದಾರೆ ಅಂತ ಹೇಳಿದ್ರೆ ಅವರ ವಿದ್ಯೆಗೆ ಸಂಬಂಧಿಸಿದಂತೆ ಈ ವರ್ಷ ಉತ್ತಮವಾದಂತಹ ಫಲವನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ದೊಡ್ಡ ಮಕ್ಕಳಿದ್ದರೆ ಅವರಿಗೆ ಉತ್ತಮವಾದಂತಹ ಆಫರ್ಸ್ಗಳು ಸಿಗ್ಬೋದು ಅಥವಾ ವಿದೇಶಕ್ಕೆ ಹೋಗಿ ಓದುವಂತಹ ಅಥವಾ ಕೆಲಸ ಮಾಡುವಂತಹ ಆಪರ್ಚುನಿಟೀಸ್ಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳೇನಾದ್ರು ಬರೆದಾಗ್ತಾರೆ ಅಂತ ಹೇಳಿದ್ರು ಸಹಿತ ಈ ವರ್ಷ ಸೆಲೆಕ್ಷನ್ಗಳಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರುವಂಥದ್ದಾದರೆ, ವಿದ್ಯಾರ್ಥಿಗಳಿಗೂ ಅಷ್ಟೇ ಈ ವರ್ಷ ಉತ್ತಮವಾದಂತಹ ವರ್ಷವಾಗಿರುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಕನಸು ನನಸಾಗುವಂತಹ ವರ್ಷ ಇದಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಇಷ್ಟಪಟ್ಟಂತಹ ಕೆಲಸ ಆಗಿರ್ಬೋದು ಅಥವಾ ನೀವು ಇಷ್ಟಪಟ್ಟಂತಹ ಸ್ಯಾಲರಿ ಆಗಿರ್ಬೋದು ಅಥವಾ ನೀವು ಇಷ್ಟಪಟ್ಟಂತಹ ಕಂಪನಿಯಲ್ಲಿ ಕೆಲಸಗಳನ್ನು ಸಹಿತ ನಿಮಗೆ ಈ ವರ್ಷ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಮಾರ್ಚಿಂದ ಹಿಡಿದು ಜೂನ್ವರೆಗೂ ಸ್ವಲ್ಪ ವಾಹನ ಚಲಾಯಿಸಬೇಕಾದ್ರೆ ಹೆಚ್ಚು ಗಮನವನ್ನು ವಹಿಸಬೇಕಾಗುತ್ತೆ. ಕುಡಿದು ವಾಹನವನ್ನು ಚಲಾಯಿಸುವಂಥದ್ರಿಂದ ಸ್ವಲ್ಪ ದೂರ ಇರಬೇಕಾಗುತ್ತೆ. ಯಾಕಂತ
ಹೇಳಿದ್ರೆ ವಾಹನದಿಂದ ಅಪಘಾತವಾಗುವಂತಹ ಸಾಧ್ಯತೆ ಈ ಟೈಮ್ ಫ್ರೇಮಲ್ಲಿ ಹೆಚ್ಚಾಗಿರೋದ್ರಿಂದಾಗಿ ಸ್ವಲ್ಪ ಗಮನವನ್ನು ವಹಿಸುವಂಥದ್ದು ಉತ್ತಮವಾಗಿರುತ್ತೆ. ಇನ್ನು ದಾಂಪತ್ಯ ಜೀವನವನ್ನು ನಾವು ನೋಡುವಂಥದ್ದಾದರೆ, ದಾಂಪತ್ಯ ಜೀವನದಲ್ಲಿ ಈ ವರ್ಷ ಅಕ್ಟೋಬರ್ನ ತನಕ ತೊಂದರೆಗಳು ಹೆಚ್ಚಾಗಿರುತ್ತೆ ಅಂತಲೇ ಹೇಳಬಹುದು. ಸಣ್ಣ ಪುಟ್ಟ ವಿಚಾರಗಳಿಗೂ ಮನಸ್ತಾಪಗಳು ಹೆಚ್ಚಾಗಬಹುದು. ಅಕ್ಟೋಬರ್ನ ತನಕ ನಿಮಗೆ ದಾಂಪತ್ಯ ಜೀವನದಲ್ಲಿ ಸುಖ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆ ಪ್ರೀತಿಯು ಸ್ವಲ್ಪ ಕಮ್ಮಿ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ನೀವು ಹೆಚ್ಚು ಗಮನವನ್ನು ವಹಿಸಬೇಕಾಗುತ್ತೆ. ಅವರಿಗೆ ಕಿವಿಗೆ ಅಥವಾ ಉಸಿರಾಟಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಬಾಧಿಸಬಹುದು ಅಂತಲೇ ಹೇಳ್ಬೋದು. ಇನ್ನು ಪ್ರೇಮಿಗಳಿಗೂ ಅಷ್ಟೇ ಈ ವರ್ಷ ಅಷ್ಟಾಗಿ ಉತ್ತಮವಾಗಿಲ್ಲ ಅಕ್ಟೋಬರ್ನ ತನಕ ಅಂತಲೇ ಹೇಳ್ಬೋದು. ಇಲ್ಲಿ ಸ್ವಲ್ಪ ವಾದ ವಿವಾದಗಳು ಹೆಚ್ಚಾಗಬಹುದು. ಹೆಚ್ಚಾದ ವಾದ ವಿವಾದಗಳು ನಿಮ್ಮ ಬ್ರೇಕಪ್ಗೂ ಸಹಿತ ಕಾರಣವಾಗಬಹುದು ಅಂತ ಹೇಳ್ತಾ, ಆದಷ್ಟು ಅಕ್ಟೋಬರ್ನ ತನಕ ಎಚ್ಚರಿಕೆಯನ್ನು ವಹಿಸುವಂಥದ್ದು ಉತ್ತಮವಾಗಿರುತ್ತೆ. ತದನಂತರ ಉತ್ತಮವಾದಂತಹ ಫಲವನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು, ನಿಮ್ಮ ದಾಂಪತ್ಯ ಜೀವನದಲ್ಲಾಗಿರ್ಬೋದು ಅಥವಾ ನಿಮ್ಮ ಪ್ರೇಮ ಜೀವನದಲ್ಲಾಗಿರ್ಬೋದು. ಇನ್ನು ನೀವೇನಾದರೂ ಸಿಂಗಲ್ಗಳಾಗಿದ್ದೀರಾ ಅಂತ ಹೇಳಿದ್ರೆ ಸಹಿತ ಇಲ್ಲಿ ನಿಮಗೆ ಅಕ್ಟೋಬರ್ನ ತನಕ ಸ್ವಲ್ಪ ತೊಂದರೆಗಳು ಎದುರಾಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟಪಟ್ಟಂತಹ ಸಂಬಂಧಗಳು ನಿಮಗೆ ಬರದೇ ಹೋಗಬಹುದು, ಅಥವಾ ಬಂದರೂ ಸಹಿತ ನಿಮಗೆ ಇಲ್ಲಿ ಜಾತಕ ಮ್ಯಾಚ್ ಆಗದೇ ಇರುವಂಥದ್ದಾಗಿರ್ಬೋದು, ಅಥವಾ ಅವರಿಗೆ ಇಷ್ಟ ಆಗದೇ ಇರುವಂಥದ್ದಾಗಿರ್ಬೋದು. ಇಂತಹ ಸಮಸ್ಯೆಗಳನ್ನು ನೀವು ಅಕ್ಟೋಬರ್ ತನಕ ಎದುರಿಸ್ತೀರಾ ಅಂತಲೇ ಹೇಳ್ಬೋದು. ತದನಂತರ ಉತ್ತಮವಾದಂತಹ ಫಲವನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ವರ್ಷ ಬುಧನ ಗೋಚರ ನಿಮಗೆ ಅಷ್ಟಾಗಿ ಉಪಯೋಗವಿಲ್ಲ ಅಂತಲೇ ಹೇಳ್ಬೋದು. ನಿಮಗೆ ಯಾವುದು ಈ ವರ್ಷ ಅಷ್ಟಾಗಿ ಈಸಿಯಾಗಿ ಸಿಗಲ್ಲ ಅಂತಲೇ ಹೇಳ್ಬೋದು. ಅದು ಜಾಬಲ್ಲಾಗಿರ್ಬೋದು ಅಥವಾ ವ್ಯಾಪಾರದಲ್ಲಾಗಿರ್ಬೋದು. ಸೊ ಹೆಚ್ಚು ಎಫರ್ಟನ್ನು ಹಾಕಬೇಕಾಗುತ್ತೆ ನೀವು ಮೇ ತನಕ ಈಗೇನು ನಡೀತಾ ಇದೆ ಅದೇ ನಡೀತಾ ಇರುತ್ತೆ. ಯಾವುದೇ ರೀತಿಯಾದಂತಹ ಬದಲಾವಣೆಗಳಿರಲ್ಲ. ಯಾವ ತೊಂದರೆಯನ್ನು ನೀವು ಅನುಭವಿಸ್ತಾ ಇದ್ದೀರಾ ಅದೇ ತೊಂದರೆಯನ್ನು ಮುಂದುವರಿಯುತ್ತೆ ಅಂತಲೇ ಹೇಳ್ಬೋದು ಮೇವರೆಗೆ. ಆದರೆ ಮೇನ ನಂತರ ಗುರುವಿನ ಗೋಚರ ನಿಮಗೆ ಅತ್ಯುತ್ತಮವಾದಂತಹ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಮೇನ ನಂತರ ನಿಮ್ಮ ಉದ್ಯೋಗದಲ್ಲಿ ದೊಡ್ಡ ಬದಲಾವಣೆಗಳನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಮತ್ತು ವ್ಯಾಪಾರದಲ್ಲೂ ಅಷ್ಟೇ ಉತ್ತಮವಾದಂತಹ ಆಫರ್ಸ್ಗಳು ನಿಮಗೆ ಮೇನ ನಂತರ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ನೀವು ಈಗ ಕೆಲಸ ಮಾಡ್ತಾ ಇರುವಂತಹ ಅಥವಾ ವ್ಯಾಪಾರ ಮಾಡ್ತಾ ಇರುವಂತಹ ಫೀಲ್ಡ್ನೇ ಚೇಂಜ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಇಲ್ಲಿ ನೀವು ನಡೀದೇ ಇರುವಂತಹ ಕೆಲಸಗಳನ್ನೆಲ್ಲ ನಿಲ್ಲಿಸಿ ಮೇನ ನಂತರ ಉತ್ತಮವಾದಂತಹ ವ್ಯಾಪಾರ ಬದಲಾವಣೆಗಳು ಅಥವಾ ಜಾಬಲ್ಲಿ ಚೇಂಜಸ್ಗಳನ್ನ ಮಾಡ್ತೀರಾ ಅಂತಲೇ ಹೇಳ್ಬೋದು. ಸೊ ಇದರ ಪರಿಣಾಮ ನಿಮಗೆ ಮೇನ ನಂತರ ಉತ್ತಮವಾದಂತಹ ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ನೋಡುವಂಥದ್ದಾದರೆ ಧನುರಾಶಿಯವರಿಗೆ 2025 ಮಿಶ್ರ ಫಲ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಧನುರಾಶಿಯವರ 2025 ವರ್ಷ ಭವಿಷ್ಯ.